ನಮಸ್ಕಾರ ಫ್ರೆಂಡ್ಸ್, ಸ್ವಾಗತ ನನ್ನ ಚಾನಲ್ಗೆ. ನೀವು ನೋಡ್ತಾ ಇದ್ದೀರಾ ಎಸ್ ಚಾನಲ್. ಇವತ್ತಿನ ಎಪಿಸೋಡ್ನಲ್ಲಿ ಮನೆಯಲ್ಲೇ ಈಸಿಯಾಗಿ ಟುಟಿ ಫ್ರೂಟಿ ಕೇಕ್ ಹೇಗೆ ಮಾಡ್ಕೋಬೋದು ಅನ್ನೋ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಇಂಗ್ರೀಡಿಯೆಂಟ್ಸ್ ಚೆಕ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಕಪ್ ಅಷ್ಟು ಸಕ್ಕರೆ ತಗೊಂಡಿದ್ದೀನಿ. ನಾನಿಲ್ಲಿ ಏನು ಅಡುಗೆ ಎಣ್ಣೆ 1 ಕಪ್ ತಗೊಂಡಿದ್ದೀನಿ. ಇದೇ ಕಪ್ಪಲ್ಲಿ ಸಕ್ಕರೆ ಮತ್ತು ಮೈದಾ ಎರಡನ್ನೂ ಮೆಷರ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ಪಷ್ಟು ಸಕ್ಕರೆ, 1 ಕಪ್ಪಷ್ಟು ಮೈದಾ, ಸಕ್ಕರೆ ಮತ್ತು ಎಣ್ಣೆ 3 ಒಂದೇ ಕ್ವಾಂಟಿಟಿನಲ್ಲಿ ತಗೊಳ್ಬೇಕಾಗುತ್ತೆ. 1/4 ಕಪ್ಪಷ್ಟು ಟುಟಿ ಫ್ರೂಟಿ ತಗೊಂಡಿದ್ದೀನಿ. ಒಂದೇ ಕಲರ್ ಸಿಕ್ಕಿದೆ, ನಿಮ್ಗೆ ಡಿಫ್ರೆಂಟ್ ಕಲರ್ ಸಿಕ್ಕಿದ್ರೆ ತಗೊಳ್ಬೋದು ಅಥವಾ ಮನೆಯಲ್ಲೇ ಮಾಡ್ಕೊಳ್ಬೋದು. 1/4 ಕಪ್ಪಷ್ಟು ಹಾಲು ತಗೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ಬೇಕಾಗುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ವೆನಿಲಾ ಎಸೆನ್ಸ್ 1 ಟೇಬಲ್ ಸ್ಪೂನಷ್ಟು, ಅರ್ಧ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ, ಅರ್ಧ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್. ಇವಾಗ ಮೊದಲನೇದಾಗಿ ಸಕ್ಕರೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ಕ್ರಿಸ್ಟಲ್ ಶುಗರ್ ಹಾಕಿದ್ರೆ ಅದು ಮೆಲ್ಟ್ ಆಗಲ್ಲ, ಸೊ ಪೌಡ್ರ್ ಮಾಡ್ಕೊಂಡು ಹಾಕೋಬೇಕಾಗುತ್ತೆ. ನೀವು ಇವಾಗ ನೋಡ್ತಾ ಇರ್ಬೋದು, ನಾನು ಇದನ್ನು ಪೌಡ್ರ್ ಮಾಡಿದ್ದೀನಿ. ಇದಕ್ಕೆ ಉಳಿದಿರೋ ಅಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ. 1 ಕಪ್ಪಷ್ಟು ಎಣ್ಣೆ, ಯಾವುದೇ ಎಣ್ಣೆ ಆಗಿರ್ಬೋದು, ಅಥವಾ ನೀವು ಬೆಣ್ಣೆ ಯೂಸ್ ಮಾಡ್ತೀನಿ ಅಂದರೆ ಎಣ್ಣೆನ ಸ್ಕಿಪ್ ಮಾಡ್ಕೊಳ್ಳಿ. 1 ಕಪ್ಪಷ್ಟು ಮೈದಾ, ಇದರಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಸೊ ಇದಕ್ಕೆ ಹಾಲು ಅರ್ಧ ಕಪ್ಪಷ್ಟು ಆ್ಯಡ್ ಮಾಡಿದ್ದೀನಿ. ಬೆಚ್ಚಗಿರೋಂಥ ಹಾಲು, ಕಾಯಿಸಿ ಆರಿಸಿರೋಂಥ ಹಾಲು ತಗೋಬೇಕಾಗುತ್ತೆ. ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡರ್ ಎರಡು ಆ್ಯಡ್ ಮಾಡಿದ್ದೀನಿ. ವೆನಿಲಾ ಎಸೆನ್ಸ್ ಅರ್ಧ ಟೇಬಲ್ ಸ್ಪೂನಷ್ಟು ಆದರೆ ಸಾಕಾಗುತ್ತೆ. ನೀವು ಬೇಕಾದರೆ ಬೇರೆ ಯಾವುದೇ ಎಸೆನ್ಸ್ ಕೂಡ ಹಾಕೋಬೋದು. ತುಂಬ ಜನ ಕೇಳಿದ್ರಿ ವೆನಿಲಾ ಎಸೆನ್ಸ್ ಸಿಗ್ತಿಲ್ಲ ಅಂತ. ಹೋಲ್ಸೇಲ್ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ, ವಿಚಾರಿಸಿ ನೋಡಿ. ಸೊ ನಾನು ಇದನ್ನು ಸ್ಮೂತಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಪೋರಿಂಗ್ ಕನ್ಸಿಸ್ಟೆನ್ಸಿಲಿದೆ, ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು ಕೇಕ್ಗೆ. ಬೇಕಿದ್ರೆ ನೀವು ಇದಕ್ಕೆ ಮೊಟ್ಟೆ ಕೂಡ ಹಾಕ್ಕೋಬೋದು. ಮೊಟ್ಟೆ ಇಲ್ದಿರ ತೋರಿಸಿ ಅಂತ ತುಂಬ ಜನ ಕೇಳಿದರೆ, ಅದಕ್ಕೋಸ್ಕರ ಈ ಕೇಕ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಕೇಕ್ ಟಿನ್ ತಗೊಂಡಿದ್ದೀನಿ, ಇದಕ್ಕೆ ಎಣ್ಣೆ ಅಪ್ಲೈ ಮಾಡ್ತಾಯಿದ್ದೀನಿ ಫುಲ್ ಕೇಕ್ ಟಿನ್ಗೆ. ನಿಮ್ಮ ಹತ್ರ ಪರ್ಚ್ಮೆಂಟ್ ಪೇಪರ್ ಅಥವಾ ಬೇಕಿಂಗ್ ಪೇಪರ್ ಇದ್ದರೆ ಅದನ್ನು ಕೂಡ ಕೆಳಗಡೆ ಹಾಕ್ಕೊಳ್ಬೋದು. ಸೊ ಇಲ್ಲದೆ ಇರೋರು ಈ ಥರ ಮೈದಾ ಡಸ್ಟ್ ಮಾಡ್ಕೊಳ್ಳಿ, ಸೊ ಸ್ಟಿಕ್ ಆಗಲ್ಲ ಕೇಕ್ ಪ್ಯಾನ್ಗೆ. ಸೊ ನಾನು ಆಗಲೇ ಅರ್ಧ ಟೇಬಲ್ ಸ್ಪೂನಷ್ಟು ಮೈದಾ ಎತ್ತಿಟ್ಕೊಂಡಿದ್ದೆ. ಇದಕ್ಕೆ ಟುಟಿ ಫ್ರೂಟಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಈ ಥರ ಮಾಡೋದ್ರಿಂದ ಫ್ರೀ ಫ್ಲೋ ಆಗುತ್ತೆ, ಹಾಗೆಯೇ ಕೆಳಗಡೆ ಸ್ಟಿಕ್ ಆಗೋದಿಲ್ಲ ಅನ್ನೋ ಕಾರಣಕ್ಕೆ. ಇವಾಗ ನೀವು ನೋಡ್ತಾ ಇರ್ಬೋದು, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಕಲರ್ ಸಿಗುತ್ತೆ. ಸೊ ಈ ರೆಸಿಪಿ ಹೇಗೆ ಮಾಡೋದು ಅನ್ನೋದನ್ನು ನಾನು ಮೇಲೆ ಲಿಂಕ್ ಹಾಕ್ತೀನಿ, ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ಈಸಿಯಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೋದು. ಇವಾಗ ಟುಟಿ ಫ್ರೂಟಿನ ಕೆಳಗಡೆ ಲೇಯರಲ್ಲಿ ನಾನು ಹಾಕ್ತಾ ಇದ್ದೀನಿ ಈವನ್ ಆಗಿ. ಇದ್ರ ಮೇಲೆ ಅರ್ಧ ಕೇಕ್ ಬ್ಯಾಟರ್ ಮಾತ್ರ ಹಾಕೋತಾ ಇದ್ದೀನಿ. ಸೊ ಇನ್ನೊಂದು ಲೇಯರ್ ನಾವು ಟುಟಿ ಫ್ರೂಟಿ ಆ್ಯಡ್ ಮಾಡ್ಕೊಳ್ಳೋಣ. ನೀವು ಇದಕ್ಕೆ ಬೇಕಾದರೆ ದ್ರಾಕ್ಷಿ, ಗೋಡಂಬಿ ಅಥವಾ ಯಾವುದೇ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಮತ್ತೆ ಒಂದು ಲೇಯರ್ ಟುಟಿ ಫ್ರೂಟಿ ಆ್ಯಡ್ ಮಾಡ್ತಾ ಇದ್ದೀನಿ. ಕೇಕ್ ಬ್ಯಾಟರ್ ಏನು ಮಿಕ್ಸ್ ಇತ್ತು ಅದನ್ನು ಕೂಡ ಮೇಲೆ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ 2 ಲೇಯರ್ ಮಾತ್ರ ಕೇಕ್ ಬ್ಯಾಟರ್ ಆ್ಯಡ್ ಮಾಡಿದ್ದೀನಿ. ಸೊ ನೀವು ಜಾಸ್ತಿ ಮಾಡ್ಕೊಳ್ಳೋದಾದರೆ ಟುಟಿ ಫ್ರೂಟಿನೂ ಜಾಸ್ತಿ ತಗೊಳ್ಬೇಕಾಗುತ್ತೆ. ಇವಾಗ ಫೈನಲಿ ಉಳಿದಿರೋ ಅಂಥ ಟುಟಿ ಫ್ರೂಟಿನ ಮೇಲೆ ಆ್ಯಡ್ ಮಾಡಿ. ಇವಾಗ ಮೇಲೆ ನೀವು ಗೋಡಂಬಿ, ಬಾದಾಮಿ ಇದೆಲ್ಲ ಹಾಕ್ಕೋಬೋದು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ನಾನೆಲ್ಲ ಆ್ಯಡ್ ಮಾಡಿದ್ದೀನಿ. ಸೊ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಇದನ್ನು 2 ಸರಿ ಟ್ಯಾಪ್ ಮಾಡ್ಕೊಳ್ಳೋಣ, ಅಂದರೆ ಹೊಡ್ಕೊಳ್ಳೋಣ. ಬಿಕಾಸ್ ಯಾವುದೇ ಒಳಗಡೆ ಗಾಳಿ ಏನಾದರೂ ಇದ್ದರೆ ಅದು ಸೆಟ್ ಆಗುತ್ತೆ ನೀಟಾಗಿ. ಇವಾಗ ಕುಕ್ಕರ್ ಬಿಸಿಗೆ ಇಟ್ಕೊಂಡಿದ್ದೀನಿ. ಇದನ್ನು ಪ್ರೀ ಹೀಟ್ ಮಾಡಬೇಕಾಗುತ್ತೆ ನಾವು. ನಾನು ಇದಕ್ಕೆ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ, ಕಲ್ಲುಪ್ಪು. ನಾನು ಯೂಶಲಿ ಈ ಥರ ಕೇಕ್ ಮಾಡುವಾಗ ಇದೇ ಉಪ್ಪು ಯೂಸ್ ಮಾಡ್ತೀನಿ ಕುಕ್ಕರಲ್ಲಿ ಮಾಡುವಾಗ. ಸೊ ಅದನ್ನು ನಾನು ನೆಕ್ಸ್ಟ್ ಸ್ಟೋರ್ ಮಾಡ್ತೀನಿ. ಸೊ ನಾವು ಮತ್ತೆ ಕೇಕ್ ಮಾಡುವಾಗ ಅದು ಯೂಸ್ ಆಗುತ್ತೆ. ಈ ಥರ ಈವನಾಗಿ ಫುಲ್ ಕುಕ್ಕರಲ್ಲೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದನ್ನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ. ನಾವು ಓವನ್ ಯಾವ ಥರ ಪ್ರೀ ಹೀಟ್ ಮಾಡ್ತೀವೋ ಅದೇ ಥರ ಕುಕ್ಕರ್ನ ಲಿಡ್ ರಬ್ಬರ್ ಏನಿದೆ ಅದನ್ನು ತೆಗೆದು 5 ಮಿನಿಟ್ಸ್ವರೆಗೂ ಪ್ರೀ ಹೀಟ್ ಮಾಡ್ಕೋಬೇಕಾಗುತ್ತೆ.
ವಿಸಲ್ ಎಲ್ಲ ಹಾಕಬಾರ್ದು. ಹೈ ಫ್ಲೇಮಲ್ಲಿಟ್ಟು ಪ್ರೀ ಹೀಟ್ ಮಾಡ್ಕೊಳ್ಳಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಬಿಸಿ ಆಗಿದೆ. ಇವಾಗ ನಾನು ಇದಕ್ಕೆ ಕೇರ್ಫುಲ್ಲಾಗಿ ಕೇಕ್ ಟಿನ್ನ ಇಡ್ತಾ ಇದ್ದೀನಿ. ತುಂಬ ಕೇರ್ಫುಲ್ಲಾಗಿ ಇರಬೇಕು, ಬಿಕಾಸ್ ಉಪ್ಪು ತುಂಬ ಶಾಖ ಇರುತ್ತೆ, ಸಿಡಿಯೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಇವಾಗ ನಾನು ಇಟ್ಟಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಇದನ್ನು ಅಗೇನ್ ನೀವು ಬೇಕಾದರೆ ಸ್ಟ್ಯಾಂಡ್ ಎಲ್ಲ ಫಿಕ್ಸ್ ಮಾಡ್ಕೊಳ್ಬೋದು. ಸ್ಟ್ಯಾಂಡ್ ಅವಶ್ಯಕತೆ ಇಲ್ಲ, ಬೇಗ ಕುಕ್ ಆಗುತ್ತೆ ಈ ಥರ ಇಟ್ಟರೆ. ಸೊ ಆಗಲೇ ಹೇಳ್ದಂಗೆ ಕುಕ್ಕರ್ ರಬ್ಬರೆಲ್ಲ ರಿಮೂವ್ ಮಾಡಿ ವಿಸಿಲ್ ಕೂಡ ಹಾಕಬೇಡಿ. ಇದನ್ನು ಲೋ ಫ್ಲೇಮಲ್ಲಿಟ್ಟು ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡಬೇಕಾಗುತ್ತೆ. ಆಲ್ಮೋಸ್ಟ್ 45ರಿಂದ 50 ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಮಾಡಿದ್ದೀನಿ. ಫ್ಲೇಮ್ ಕುಕ್ಕರ್ ಪ್ಯಾನ್ಗೆ ಟಚ್ ಆಗೋ ಥರ ಇಡಬೇಕು. ಇವಾಗ ನೀವು ನೋಡ್ತಾ ಇರ್ಬೋದು ಕೇಕ್ ಯಾವ ಥರ ಬಂದಿದೆ ಕಲರ್ಫುಲ್ಲಾಗಿ ಅಂತ. ಸೊ ಇದನ್ನು ಚೆಕ್ ಮಾಡ್ತಾ ಇದ್ದೀನಿ ನಾನು. ಫೋರ್ಕ್ನ ಅದಕ್ಕೆ ಸ್ಟಿಕ್ ಮಾಡಿದ್ರೆ ಫೋರ್ಕ್ಗೆ ಯಾವುದೇ ರೀತಿ ಕೇಕು ಟಚ್ ಆಗಲ್ಲ. ಸೊ ಇವಾಗ ಇದು ರೆಡಿ ಇದೆ ಅಂತ. ಇವಾಗ ನೀವು ನೋಡ್ತಾ ಇರ್ಬೋದು ಕೇಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ನಾರ್ಮಲಾಗಿ ಬೇಕ್ರಿಗಳಲ್ಲೆಲ್ಲ ಪ್ಲೇನ್ ಕೇಕ್ ಅಂತ ಕೇಳಿರ್ತೀರ. ಸೊ ಇದೆ ಅದು, ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಕೇಕು. ಒಳಗಡೆ ಎಲ್ಲ ಫುಲ್ ಸಾಫ್ಟಾಗಿ ಬಂದಿದೆ, ನೀವು ನೋಡ್ತಾ ಇರ್ಬೋದು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡು ಟ್ರೈ ಮಾಡಿ, ಬೇಕಾದರೆ ನಾನು ಅದನ್ನು ಕೂಡ ತೋರಿಸ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.